ಮುಖಾಂತರ ಇವತ್ತು ಅವರನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂದರೆ ಈಗಾಗಲೇ ತಾವು ಗೊತ್ತಿರುವ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ವಿಚಾರಗಳನ್ನು ಇವತ್ತು ಮುಂದಿಟ್ಕೊಂಡು ಅವ್ರಿಗೆ ಮತ ಹಾಕಿದ್ರೆ ಇನ್ನೊಂದು ಆಗ್ತಾಯಿದೆ, ಇವ್ರಿಗೆ ಮತ ಹಾಕಿದ್ರೆ ಮೈತ್ರಿ ಅಭ್ಯರ್ಥಿಗೆ ಮತ ಹಾಕಿದ್ರೆ ಏನೋ ಒಂದು ರೀತಿ ಭಾರತ ದೇಶನೇ ಹೋಗ್ತಾನೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತದೆ ಅನ್ನೋ ರೀತಿಯಲ್ಲಿ ಇವತ್ತು ವ್ಯಾಖ್ಯಾನಗಳು ಬರ್ತಾ ಇದೆ. ಅವೆಲ್ಲ ಕೂಡ ಅದೇನೋ ವರಿಷ್ಠರು ಅವರದೇ ಆಗಿರ್ತಕ್ಕಂಥ ವರಿಷ್ಠರ ಮಟ್ಟದಲ್ಲಿ ಸಂವಿಧಾನದ ಒಂದು ರಕ್ಷಣೆ ಬಗ್ಗೆ ಆಗಲಿ, ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಆಗಲಿ ಇವೆಲ್ಲವೂ ಕೂಡ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ತುಂಬ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ಕಳಕಳಿ ಇರ್ತಕ್ಕಂಥ ನಾಯಕರಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಂಥ ಒಂದು ಅವರ ಮುಖಂಡತ್ವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಚಾರಗಳಿಗೆ ಸಂವಿಧಾನಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಅಂಬೇಡ್ಕರ್ ವಿಚಾರಗಳ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿರ್ಬೋದು ಆಗೋದಕ್ಕೆ ಅವಕಾಶಗಳಿರಲ್ಲ. ಯಾಕಂದರೆ ಮಾನ್ಯ ದೇವೇಗೌಡರು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅವರು ತನ್ನದೇ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಮಹಾನ್ ನಾಯಕರು. ಅಂಥ ಒಬ್ಬ ಮಹಾನ್ ನಾಯಕರು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಬೇಡ್ಕರ್ ವಿಚಾರಗಳಿಗೆ ಚ್ಯುತಿ ಬಂದಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ದೆಲ್ಲರೂ ಕೂಡ ಇವತ್ತು ಮಾನ್ಯ ಮೈತ್ರಿ ಅಭ್ಯರ್ಥಿಗೆ ಇವತ್ತು ಮತ ಹಾಕೋದ್ರ ಮುಖಾಂತರ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾನ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯ ಮತದಾರರು ಕೂಡ ಮೈತ್ರಿ ಅಭ್ಯರ್ಥಿಗೆ ಮತ ಕೊಡೋದ್ರ ಮುಖಾಂತರ ಅವರನ್ನು ಗೆಲ್ಲಿಸಿ ನಮ್ಮ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಆಗೋದ್ರ ಜೊತೆಗೆ ಇಡೀ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಎಲ್ಲರೂ ಕೂಡ ಕೈ ಜಾಡಿಸ್ಬೇಕು ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೇವೆ. ಪತ್ರಿಕಾ ಏನು ಮಾಧ್ಯಮದ ಒಂದು ಪ್ರೆಸ್ ಮೀಟ್ ಇವತ್ತು ನಾವು ಕರೆದಿದ್ದೀವಿ. ಇದರ ಪೂರ್ವವಾಗಿ ನಮ್ಮ ಮೂರ್ತಿಯವರು ಮಾತಾಡಿದ್ರು. ಈಗಾಗಲೇ ಒಂದು ಇವತ್ತು ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ನಮ್ಮ ಮಲ್ಲೇಶ್ ಬಾಬು ಅಂತ ಒಬ್ಬ ಅಭ್ಯರ್ಥಿ JDS ಮತ್ತು BJP ಒಮ್ಮತದ ಅಭ್ಯರ್ಥಿನ ಇವತ್ತು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಈ ತಾಲೂಕಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಬುಡಕಟ್ಟು ಸಮಾಜದವರು ಇವತ್ತು ನಾವು ಬೆಂಬಲಿಸಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು ಈ ಘಟ್ಟದಿಂದ JDS ಮತ್ತು BJP ಒಮ್ಮತ ಅಭ್ಯರ್ಥಿಗೆ ನಾವು ಇವತ್ತು ಬೆಂಬಲಿಸ್ತಾ ಇದ್ದೇವೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಇವತ್ತು ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ. ಕೇಂದ್ರ ಸರ್ಕಾರ 57 ವರ್ಷ ಇವತ್ತು ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 52 ವರ್ಷ ಸರ್ಕಾರ ಮಾಡಿದೆ. ಇವರ ಆಡಳಿತದ ಅವಧಿಯಲ್ಲಿ ನಾವು ಏನಾದರೂ ಅವಲೋಕನ ಮಾಡಿದಾಗ ಈ ದೇಶದಲ್ಲಿ ಹೆಚ್ಚು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ. ಆದರೆ ಈ ದೇಶದಲ್ಲಿ ಇವತ್ತು SC STಗಳ ಒಂದು ಅವರ ಜೀವನದ ಶೈಲಿ ನಾವೇನಾದರೂ ಅರ್ಥ ಮಾಡ್ಕೊಂಡ್ರೆ ಇವತ್ತು ಸಾಕಷ್ಟು ಬಹಳ ಹಿಂದುಳಿದ ಕಾಂಗ್ರೆಸ್ ಸರ್ಕಾರಗಳು ಏನು ಇವತ್ತು ನಾವು SC STಗಳಿಗೆ ಏನೋ ಮಾಡಿದ್ದೀವಿ ಅಂತ ನೋಡಿ ಏನು ಹೇಳ್ತಾ ಇದ್ದಾವೆ, ಅದು ಬರೀ ಸುಳ್ಳು. ಅದೆಲ್ಲ ಇವತ್ತು ಕಾಂಗ್ರೆಸ್ಸು ಅನೇಕ ಇವತ್ತು ನಿರಂತರವಾಗಿ ನಮಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾವೆ. ಕಾರಣ ಇವತ್ತು ಚುನಾವಣೆಯ ಮುಖ್ಯವಾಹಿನಿಗೆ ಇವತ್ತು ಅಂಬೇಡ್ಕರ್ ಅವರ ಒಂದು ಇದನ್ನು ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಪಕ್ಷಗಳು ಇವತ್ತು ಅಂಬೇಡ್ಕರ್ ಆ ರೀತಿ ಮೋಸ ಮಾಡಿದ್ರು, ಈ ರೀತಿ ಮೋಸ ಮಾಡಿದ್ರು, ಆಮೇಲೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಬಿಟ್ಟು ಕಾಂಗ್ರೆಸ್ನವರು ಬರೀ ಇವತ್ತು ಒಬ್ಬೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ 1952 ಮತ್ತು 1954ರಲ್ಲಿ 2 ಸಾರಿ ಇವತ್ತು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಚುನಾವಣೆಯಲ್ಲಿ ಸೋಲಿಸ್ತಾರೆ. ಕಾರಣ ಅವರು ಈ ಸಂವಿಧಾನದ ಒಂದು ಬರೀಲಿಕ್ಕೆ ಇವರು ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಒಬ್ಬ ಅವಿದ್ಯಾವಂತನ ವಿರೋಧವಾಗಿ ಅಂಬೇಡ್ಕರ್ನ ಸೋಲಿಸ್ತಾರೆ ಕಾಂಗ್ರೆಸ್ನವರು. ಜನಕ್ಕೆ ಇವತ್ತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕಾಗಿದೆ. ಎರಡನೇದಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಇವತ್ತು ಸವಲತ್ತುಗಳು ಕೊಟ್ಟಿದ್ದಾರೆ. ಆ ಜನಾಂಗಕ್ಕೆ ತಳ ಸಮುದಾಯಗಳು SC STಗಳಿಗೆ ಸಾಕಷ್ಟು ಸವಲತ್ತುಗಳು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ 50 ವರ್ಷದಲ್ಲಿ ಕಾಂಗ್ರೆಸ್ ಯಾವತ್ತೂ ಸರಿಯಾದ ರೀತಿಯಲ್ಲಿ ಅವ್ರಿಗೇನು ಸೌಲಭ್ಯಗಳು ಕೊಡಬೇಕು ಅವ್ರು ಜಾರಿ ಮಾಡಿಲ್ಲ. ಇದು ಇತಿಹಾಸ. ಇದು ನಿರಂತರವಾಗಿ ಮೋಸ ಮಾಡ್ಕೊಂಡು ಬಂದಿರುವಂತಹ ಇತಿಹಾಸ. ಬಾಬಾ ಸಾಹೇಬ್ ಬದುಕಿದ ಕಾಲದಲ್ಲಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಅನೇಕ ಇವರು ಸರ್ಕಾರದ ಮೇಲೆ ಒತ್ತಡ ತಂದ್ರೂ ಸಹ ಅವರು ಭಾರತ ರತ್ನ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೆಹರು ಕೊಟ್ಟರು ಬಾಬಾ ಇದರಿಂದ ಭಾರತ ರತ್ನ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ನವರು ಮೋಸ ಮಾಡಿದ್ರು. ಅದೇ VP ಸಿಂಗ್ 1990ರಲ್ಲಿ VP ಸಿಂಗ್ ಸರ್ಕಾರ ಭಾರತ ರತ್ನ ಕೊಟ್ಟರು. ಇದೆಲ್ಲ ಆಮೇಲೆ ಈ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಈ ಆಡಳಿತ ಮಾಡಿದ್ದು ನಾವು ಕಾಂಗ್ರೆಸ್ ಸರ್ಕಾರನ ಇವತ್ತು ನಾವು ನೋಡಿದಾಗ ಬರೀ ಮೋಸ ಮಾಡಿ ಬಂದಿರೋದೇ ಬಿಟ್ಟರೆ ಬೇರೆ ಏನೂ ಇಲ್ಲ. 1972ರಲ್ಲಿ ನಂಜುಂಡಪ್ಪ ವರದಿ ಅಂತಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಬಯಲುಸೀಮೆಗೆ ನೀವು ಇದನ್ನು ಏನು ಚಿತ್ರದುರ್ಗದಿಂದ ಹಿಡಿದು ಕೋಲಾರದವರೆಗೂ ಇವತ್ತು ಭಾಳ ಸಣ್ಣ ಪ್ರಮಾಣದಲ್ಲಿ ನೀವೇನಾದರೂ ಮನಸ್ಸು ಮಾಡಿದರೆ ಈ ಬಯಲುಸೀಮೆಗೆ ನೀರು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ವರದಿ ಕೊಡ್ತಾರೆ. ಆದರೆ ಕಾಂಗ್ರೆಸ್ನವರು ಅದನ್ನು ಒಪ್ಪದಿರ ಇದುವರೆಗೂ ಈ ಬಯಲು ಪ್ರದೇಶದಲ್ಲಿ ನೀರು ಇಲ್ಲದೇ ಥರ ಮಾಡಿ ಇವತ್ತು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಅನೇಕ ನಮ್ಮ ಮುಂದೆ ಇವತ್ತು ನಾವು ಮಾತಾಡ್ತಾ ಇದ್ದರೆ ಇವತ್ತು ಭಾಳ ಮೋಸ ಮಾಡಿರುವಂತಹ ಪ್ರಸಂಗ ಕಾಂಗ್ರೆಸ್ನವರು ಮೋಸ ಮಾಡಿರೋದು ನೋಡ್ತಾ ಇದ್ದೀವಿ. ಅನೇಕ ನಿಗಮಗಳು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಓವಿ ನಿಗಮ ಮಾಡಿದ್ದಾರೆ, ಅಂಬೇಡ್ಕರ್ ನಿಗಮ ಮಾಡಿದ್ದಾರೆ, ಆಮೇಲೆ ಜಗಜೀವನ್ ರಾಮ್ ನಿಗಮ ಮಾಡಿದ್ದಾರೆ, ಆದಿಜಾಂಬೋ ನಿಗಮ ಮಾಡಿದ್ದಾರೆ, ವಾಲ್ಮೀಕಿ ನಿಗಮ ಮಾಡಿದ್ದಾರೆ. ಬರೀ ಈ ನಿಗಮಗಳೇನಂದರೆ ಬರೀ ಬೋರ್ಡ್ಗಳಕ್ಕಷ್ಟೇ ಅದು ಕೊಟ್ಟಿರುವಂಥದ್ದು ಸಾಕಷ್ಟು ನಾವೆಲ್ಲ ಕ್ರೋಢೀಕರಿಸಿದ್ರು ಬೆರಳೆಣಿಕೆ ಮಾತ್ರ ಇವತ್ತು ಫಂಡ್ಸ್ ಇವತ್ತು ನಾವು ನಮ್ಮ ಶಾಸಕರ ಮನೆಯಲ್ಲಿ ಇವತ್ತು ಒಂದು ಅರ್ಜಿಗಳಿದ್ದಾವೆ. ಬೋರ್ವೆಲ್ಲು ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಬೋರ್ವೆಲ್ಗೆ 1200 ಅರ್ಜಿ ಬಂದಿದ್ದಾವೆ. ಇವತ್ತು ಈ ಸರ್ಕಾರ 10 ಬೋರ್ವೆಲ್ ಕೊಟ್ಟಿದ್ದಾರೆ. ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ 1200 ಅರ್ಜಿ ಬಂದಿದ್ರೆ 10 ಬೋರ್ವೆಲ್ ಕೊಟ್ಟರೆ ಯಾರಿಗಾದ್ರೂ ಕೊಡೋಕ್ಕಾಗೈತೆ, ಶಾಸಕರಾಗಲಿ ಯಾರಾಗಲಿ. ಆಮೇಲೆ ಸುಮಾರು 18,000 ಕೋಟಿ SCP TSP ಇವತ್ತು ಸರ್ಕಾರದಿಂದ ನಮಗೆ ಬಜೆಟ್ನಲ್ಲಿ ಮಂಜೂರು ಮಾಡಿದೆ ಅನುದಾನ. ಇವತ್ತು ಆರ್ಟಿಕಲ್ 7 ಅಂತ ಅಂದ್ಬಿಟ್ಟು ಏನದು ಒಂದು 7 ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇದರಲ್ಲಿ ರಿಸ್ಟ್ರಿಕ್ಷನ್ ಇತ್ತು. ಆ 7ನ ಸಿದ್ದರಾಮಯ್ಯನವರು ತೆಗೆದಿದ್ದ ಉದ್ದೇಶ ಏನು ಅಂದರೆ SCP TSP ಏನು ಇವತ್ತು ನಾವು ಬಜೆಟಲ್ಲಿ ಮಂಡನೆ ಮಾಡಿದ್ದೀವಿ ಅದು ಯಾವುದೇ ಕಾರಣಕ್ಕೂ ₹1 ಇವತ್ತು ಬೇರೆದಕ್ಕೆ ಡಿವಿಯೇಷನ್ ಆಗಬಾರ್ದು, ಆ ಜನಾಂಗಕ್ಕೆ ಸೀಮಿತವಾಗಿ ಖರ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅಮೆಂಡ್ ಆಯಿತು. ಆದರೆ ಇವತ್ತು ಮೊನ್ನೆ ಫೆಬ್ರವರಿ ಮಾರ್ಚಲ್ಲಿ ಏನಾಗಿದೆ ಅಂದರೆ ಸುಮಾರು 13,000 ಕೋಟಿ SC ST 18,000 ಕೋಟಿ ಇವತ್ತು ಡಿವಿಯೇಷನ್ ಮಾಡಿ ಇವತ್ತು ಅದೇನೋ 5 ಗ್ಯಾರಂಟಿಗಳಿಗೆ ಇವತ್ತು ನಮ್ಮ ದುಡ್ಡು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಅಸೆಂಬ್ಲಿಯಲ್ಲಿ ಹೇಳಿದರು, ಇದರಲ್ಲಿ ಯಾರಾದರೂ ₹10 ಏನಾದರೂ ದುರುಪಯೋಗ ಮಾಡಿದರೆ ಅವ್ರನ್ನ ಜೈಲಿಗೆ ಹಾಕುವಂಥ ಒಂದು ಆಕ್ಟ್ ನಾವು ತಂದಿದ್ದೀವಿ, ಅವ್ರು ಯಾರೇ ದುರುಪಯೋಗ ಮಾಡಿದರೆ ಅವ್ರು ಜೈಲಿಗೆ ಹಾಕ್ಬೇಕು ಅಂತ ಹೇಳಿದರು. ಇವತ್ತು ಇಷ್ಟು ದುರುಪಯೋಗ ಮಾಡಿದಾರಲ್ಲ, ಇವತ್ತು ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ನಮ್ಮ ದುಡ್ಡನ್ನ. ಇವೆಲ್ಲ ನೋಡಿದಾಗ ಬರೀ ಇವತ್ತು ಬೇರೆ ಇವತ್ತು ಮೋದಿ ಸರ್ಕಾರದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳ ಒಂದು ಒಳ್ಳೆಯ ಒಂದು ಏನು ಗೌರವವಾಗಿ ನಡ್ಕೊಂಡಿದ್ದಾರೆ. ಪಂಚಪೀಠಗಳು ಇವತ್ತು ಅಂಬೇಡ್ಕರ್ ಅವರ ಫಿಲಾಸಫಿ, ಅಂಬೇಡ್ಕರ್ ಅವರ ಬರಹಗಳು, ಅವರ ಪುಸ್ತಕಗಳು ಮತ್ತು ಎಕ್ಸಿಬಿಷನ್ ಇನ್ನೊಂದು ಮತ್ತು 5 ಪೀಠಗಳಾಗಿ ಮಾಡಿ ಈ ದೇಶದಲ್ಲಿ ಎಲ್ಲ ಕಡೆ ಅಂಬೇಡ್ಕರಿಸಮ್ನ ಬೆಳೆಯೋ ಥರ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಮೋದಿಯವರು ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಾವು ಬರೀ ಕಾಂಗ್ರೆಸ್ ಇವತ್ತು ನಮಗೆ ಸುಮಾರು 65-70 ವರ್ಷಗಳಿಂದ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ನಾವು ಕಾಂಗ್ರೆಸ್ ಏನು ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಇವತ್ತೆಲ್ಲನೂ ನಾವು ಭೌತಿಕವಾಗಿ ಭಾಳ ಬೆಳೆದಿದ್ದೀವಿ, ವಿಚಾರವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ, ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದೀವಿ. ಇವತ್ತು ಅಂಬೇಡ್ಕರ್ ನಡೆದಂತಹ ಹೋರಾಟಗಳು ನಡೆದಂತಹ ದಾರಿಯನ್ನು ನಾವು ನಡೀತಾ ಇದ್ದೀವಿ. ನಾವೆಲ್ಲರೂ ಯೋಚನೆ ಮಾಡಬೇಕು. ಇವತ್ತು ಇಡೀ ಕಾಂಗ್ರೆಸ್ ಇವತ್ತು ಮೋಸ ಮಾಡಿದೆ ನಮಗೆ. ಅದರಿಂದ ಕಾಂಗ್ರೆಸ್ನ ನಾವು ಇವತ್ತು ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ದ ಕಾಂಗ್ರೆಸ್ ಇಸ್ ಬರ್ನಿಂಗ್ ಹೌಸ್, ಡೋಂಟ್ ಎಂಟ್ರಿ ಇಟ್, ಇಫ್ ಯು ಎಂಟರ್ ಡೆಫಿನೆಟ್ಲಿ ಬರ್ನ್ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಅನ್ನೋದು ಒಂದು ಉರಿಯೋ ಮನೆ. ಆ ಉರಿಯೋ ಮನೆ ಹತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಹೋಗ್ಬೇಡ್ರಿ, ನೀವು ಹೋಗಿದ್ದೆ ಆದರೆ ನೀವು ಸುಟ್ಟೋಗ್ಬಿಡ್ತೀರಿ ಅಂತ ಅಂಬೇಡ್ಕರ್ ಅವರು ಹೇಳಿದೆ. ಅವರ ಮಾತನ್ನು ನಾವು ಇವತ್ತು ಚಾಚಿ ತಪ್ಪದಿರ ಇವತ್ತು ನಾವು ಕಲಿಸ್ಬೇಕಾಗಿದೆ ಸ್ನೇಹಿತರೆ. ಇವತ್ತು ಅದರಿಂದ ಅಂಬೇಡ್ಕರೇ ನಮಗೆ ಇವತ್ತು
ಒಂದು ಮಾದರಿ ಇವತ್ತು ಈ ದೇಶದಲ್ಲಿ. ಅಂಬೇಡ್ಕರೇ ಜೀವ, ಅಂಬೇಡ್ಕರೇ ಉಸಿರು. ಅಂಬೇಡ್ಕರ್ ಏನು ಹೇಳಿದ್ದಾರೆ ನಾವು ಅವ್ರ ದಾರಿಯಲ್ಲೇ ನಡಿಬೇಕು, ಅವ್ರು ಹೇಳಿದಿರೋ ಮಾತನ್ನೇ ನಾವು ಕೇಳಬೇಕು. ಅದರಿಂದ ಇವತ್ತು ಏನು ಈ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಇವತ್ತು NDA ಅಭ್ಯರ್ಥಿ ಏನಿದ್ದಾರೆ ಅವರ ಪರವಾಗಿ ನಾವು ಕೆಲಸ ಮಾಡಬೇಕಾಗಿದೆ ಮತ್ತು ಅವ್ರನ್ನ ಶತಾಯ ನಾವು ಇವತ್ತು ಗೆಲ್ಲಿಸಬೇಕಾಗಿದೆ. ಅವರು ಗೆಲ್ಲಿಸ್ತೀವಿ. ಅವರು ಅವಾಗ ಹೇಳ್ದಂಗೆ ಇಲ್ಲಿ MLA ಇರ್ತಾರೆ, ಪಾರ್ಲಿಮೆಂಟ್ ಅದೇ ಒಂದು ಅಭ್ಯರ್ಥಿ ಏನಾದರೂ ಗೆದ್ದರೆ ಭಾಳ ಡೆವಲಪ್ಮೆಂಟ್ಸು ಇದರಲ್ಲಿ ಆಗುತ್ತೆ. ಶಿಡ್ಲಘಟ್ಟ ತಾಲೂಕು ಇಲ್ಲಾದ್ರೂ ಇಡೀ ದೇಶದಲ್ಲಿ ನೋಡ್ಕೊಂಡು ಬನ್ನಿ, ಅಷ್ಟು ಹಿಂದುಳಿದಿರುವಂತಹ ತಾಲೂಕು ಇವತ್ತು ಏನೂ ಡೆವಲಪ್ಮೆಂಟ್ಸ್ ಇಲ್ಲ. ಬರೀ ಕಾಂಗ್ರೆಸ್ ಅಂತ ನಾವು ಓಟ್ ಹಾಕ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ರಸ್ತೆ ಇರಲಿಲ್ಲ. ನಾವು ಇವತ್ತು ಮೊನ್ನೆ ಚುನಾವಣೆ ಮಾಡಿದಾಗ ಬರೀ ಎಲ್ಲ ಕಲ್ಲು ಮಣ್ಣು ರೋಡ್ಗಳು ಇವತ್ತು ಅದಕ್ಕೆ ಇದೆ. ಇವತ್ತು ಶ್ರೀಮಂತರಾಗೋದ್ರೆ ನಾವು ಓಟ್ ತಗೊಂಡು ಬಡವರಾಗೆ ನಾವು ಉಳಿದೀವಿ. ಅದರಿಂದ ಕಾಂಗ್ರೆಸ್ಸು ಈ ಸವಾಸನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಒಬ್ಬ MLA ಅವರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಅವರ ಒಂದು ಮಾನಸಿಕ ಸ್ಥಿತಿ ಏನಾಗಿದೆ ಅಂತಂದರೆ ಇವತ್ತು ಈ ತಾಲೂಕನ್ನು ಏನಾದರೂ ಮಾಡಿ ಅಭಿವೃದ್ಧಿ ಮಾಡಬೇಕು. ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಪ್ರತಿ ಸಾರಿ ಅಂಬೇಡ್ಕರ್ ಇದರಿಂದ ಅವರು ಒಂದು ಮಾದರಿ ಆಗ್ತಾರೆ. ಇವತ್ತು ಅಂಬೇಡ್ಕರ್ ಅವರ ನನಗೆ ಆದರ್ಶ ಅಂತ ಹೇಳ್ತಾರೆ. ಅವರು ನಾವೆಲ್ಲ ಕೈ ಜೋಡಿಸೋಣ. ನಾವು ಯಾವುದೇ ಆಸೆ ಅಂಶಗಳಿಗೆ ಇನ್ನೊಂದು ನಾವು ಬರಿ ಹೋಗ್ತೀರಾ, ಅವರ ಮಾರ್ಗದರ್ಶನದಲ್ಲಿ ನಾವು ರವಿಕುಮಾರ್ರವರಿಗೆ ಏನಾದರೂ ಸಾಕಷ್ಟು ಬೆಂಬಲ ಕೊಟ್ಟರೆ ಇನ್ನು 4 ವರ್ಷದಲ್ಲಿ ಈ ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರ ದೂರದೃಷ್ಟಿ ಭಾಳ ಇದೆ. ಈ ತಾಲೂಕು ಒಂದು ಮಾದರಿ ತಾಲೂಕು ಮಾಡಬೇಕು. ನಾನು ಏನಾದರೂ ಮಾಡಿ ಒಂದು ಇತಿಹಾಸದಲ್ಲಿ ನಾನು ಸೇರ್ಕೋಬೇಕು. ನನಗೆ ಯಾವುದೇ ಆಸೆ ಅಂಶಗಳಿಲ್ಲ, ನನಗೆ ಯಾವುದು ಏನೂ ಬೇಕಾಗಿಲ್ಲ, ಬರೀ ಜನರ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ. ಅವ್ರಿಗೆಲ್ಲ ನಾವೆಲ್ಲ ಸಾಥ್ ಕೊಡಬೇಕು. ಯಾರು ಏನೇ ಹೇಳಲಿ ನಾವು ಭಾಳ ಹತ್ತಿರದಿಂದ ನೋಡಿರೋದು ರವಿಕುಮಾರ್ರವ್ರನ್ನ. ನಾವು ಒಂದು ನಾಯಕತ್ವನ ನಾವೆಲ್ಲನೂ ಬೆಂಬಲಿಸಬೇಕು. ಅವ್ರನ್ನ ನಾವು ಏನೋ ಮೇಲೆ ಎತ್ತಿ ಕೂಡಿಸ್ಬೇಕು ಅಂತ ನಾವು ಮಾತಾಡ್ತಾ ಇರಲ್ಲ. 11 ತಿಂಗಳಲ್ಲಿ ಅವರ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅಂತಂದ್ಬಿಟ್ಟು ನೀವೆಲ್ಲ ತಿಳ್ಕೊಬೇಕು. ಇವತ್ತು ಎಲ್ಲೆಲ್ಲಿ ಏನು ಈ ತಾಲೂಕಲ್ಲಿ ಬರೀ 11 ತಿಂಗಳಲ್ಲಿ. ಆದರೆ ಈ ಸರ್ಕಾರ ಯಾವುದೇ ಒಂದು ಈ ವಿರೋಧ ಏನು ಜಡದ MLAಗಳಿಗೆ ಏನೇ ಅನುದಾನವನ್ನು ಕೊಡ್ತಾ ಇಲ್ಲ. ಆದರೂ ಅವರ ಸ್ವಂತ ಪ್ರಯತ್ನದಿಂದ ಇವತ್ತು 100 ಕೋಟಿ ರೂಪಾಯಿ ತಗೊಂಡು ಡೆವಲಪ್ಮೆಂಟ್ಸು ಇದು ಅವತ್ತು ನಡೀತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರೋಣ. ಈ ತಾಲೂಕು ಅವರು SC STಗಳು ಮತ್ತು ಈ ದಳ ಸಮುದಾಯಗಳಿದ್ದಾರೆ, ಇವುಗಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿದ್ದಾರೆ ಅವರು. ಅವ್ರಿಗೆಲ್ಲ ನಾವು ಬೆಂಬಲವಾಗಿ ನಿಂತ್ಕೋಬೇಕು. ಮತ್ತು ಈ ಚುನಾವಣೆಯಲ್ಲಿ ಶತಾಯ ಯಾವುದೇ ಯಾರೇ ಏನೇ ಹೇಳಿ ನೀವು ದಯವಿಟ್ಟು ಇವತ್ತು ರವಿಕುಮಾರ್ ಜೊತೆಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಜೊತೆಗಿದ್ರೆ ನಮಗೆ ಡೆವಲಪ್ಮೆಂಟ್ಸು ಈ ತಾಲೂಕಲ್ಲಿ ಭಾಳ ಈಸಿಯಾಗಿ ಆಗ್ತೈತೆ. ಯಾವತ್ತೂ ಕಾಣದೇ ಇರೋಂತಹ ಡೆವಲಪ್ಮೆಂಟ್ಸು ಅವ್ರು ಮಾಡಬೇಕಂತಿದ್ದಾರೆ. ಅವ್ರಿಗೆಲ್ಲ ನಾವು ಸಾಥ್ ಕೊಡೋದು ಅಂತೇಳಿ ನೀವೆಲ್ಲರೂ ಸಹ ನಾಳೆ 26ನೇ ತಾರೀಕು ಏನು ಚುನಾವಣೆ ನಡೀತೈತೆ, ಇವತ್ತು NDA ಅಭ್ಯರ್ಥಿ ಮಲೇಶ್ ಬಾಬು ಅಂತ ಏನಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಮತನೂ ಹಾಕಿಸ್ಬೇಕು. ಬೇರೆಯವ್ರಿಗೂ ನಮ್ಗೆ ಗೊತ್ತಿರೋರ್ಗೂ ಹೇಳಿ ಹಾಕ್ರಿ. ಇವತ್ತು ಒಬ್ಬ ಒಳ್ಳೆ MLA ಸಿಕ್ಕಿದ್ದಾರೆ ಈ ತಾಲೂಕಲ್ಲಿ. ಅವ್ರ ಜೊತೆ ಒಂದು MP ನಾವು ಗೆಲ್ಸ್ಕೊಳ್ಸೋಣ ಅಂತ ಒಂದು ಇದನ್ನು ಹೇಳಿ ನಾವು ಅವ್ರಿಗೆಲ್ಲ ಬೆಂಬಲ ಸೂಚಿಸಬೇಕು ಅಂತೇಳಿ ಪತ್ರಿಕಾದ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಆಮೇಲೆ ಕಾರ್ಮಿಕರು, ಮಹಿಳೆಯರಿಗೆ ಎಲ್ಲ ಇವರು ಪ್ರಗತಿಪರ ಸಂಘಟನೆಗಳಿಗೆ ಎಲ್ಲರೂ ನಾವು ಇವತ್ತು ನಮ್ಮ ವೇದಿಕೆ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪನವರು ಅನ್ನೋ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿನ ಇದೇ ಕಾಂಗ್ರೆಸ್ನವ್ರ ಕುತಂತ್ರದಿಂದ ಅವರು 7-8 ಸಾರಿ ಗೆದ್ದಿರೋಂತಹ ಒಬ್ಬ ಅಭ್ಯರ್ಥಿನ ಇವತ್ತು ಅವರ ಕುತಂತ್ರದಿಂದ ಈ ಕಾಂಗ್ರೆಸ್ನವರೇ ಸೋಲಿಸಿದ್ದಾರೆ ಅಂತ. ಈ ಕಾಂಗ್ರೆಸ್ ಕುತಂತ್ರದಿಂದ ನಾವೆಲ್ಲನೂ ಇವತ್ತು ಬಲಿಪಶುಗಳಾಗ್ತಾ ಇದ್ದೀವಿ. ಅದನ್ನೆಲ್ಲ ನಾವೆಲ್ಲನೂ ಅರ್ಥ ಮಾಡ್ತೇವೆ. ಮೈತ್ರಿ BJP ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಇವತ್ತೇನು ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ಈ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗಗಳ ಮುಖಂಡರುಗಳು ಮತ್ತು ಆ ಸಮುದಾಯದ ಎಲ್ಲ ಮತಗಳನ್ನು ಕೂಡ ಅವರಿಗೆ ಹಾಕುವ ಮುಖಾಂತರ ಬೆಂಬಲ ನೀಡಬೇಕಂತ ಸುದ್ದಿಗೋಷ್ಠಿ ಮುಖಾಂತರ ತಮಗೆ ಇಡೀ ಈ ಕ್ಷೇತ್ರದ ಜನತೆಗೆ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಈ ಮಾತನ್ನು ಹೇಳೋಕ್ಕೆ ಇವತ್ತು ಇಷ್ಟಪಡ್ತೀವಿ ಅಂತಂದರೆ, ಸ್ವತಂತ್ರ ಬಂದು ಬಹುಶಃ ನಮ್ಗೆ 75 ವರ್ಷಗಳು ಕಳೆದಿದೆ. 75 ವರ್ಷಗಳಿಂದ ಕೂಡ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನನ ಅರ್ಪಣೆ ಮಾಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜೀವನವನ್ನು ಮಾಡಿಕೊಳ್ಳುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹೀಗಿರ್ಬೇಕಾದ್ರೆ ಬಹುಶಃ ನಾವು ಜ್ಞಾನವಂತರಾಗಲಿಕ್ಕೆ
ನಾವು ಒಂದು ಸ್ವಲ್ಪ 75 ವರ್ಷಗಳ ಕಾಲ ಏನೆಲ್ಲ ಅನುಭವಿಸಿದ್ವಿ, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಗಳು, ನಮ್ಮ ಮುತ್ತ ಅಜ್ಜಿ ತಾತನರು ಏನೆಲ್ಲ ಅನುಭವಿಸಿದಂತ ತಿಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟು ವರ್ಷ ಬಹುಶಃ ನಾವು ತಿಳ್ಕೊಳ್ಳೋಕ್ಕೆ ಸಮಯ ಬಂದಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಈ ಒಂದು ಸಮುದಾಯದ ಉದ್ಧಾರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮೀಸಲಾತಿಯನ್ನು ಕೊಡ್ತಾರೆ. ಆ ಮೀಸಲಾತಿನ ಅಡಿಯಲ್ಲಿ ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ಸಾಮಾಜಿಕವಾಗಿರ್ಬೋದು, ಎಲ್ಲ ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮಗೊಂದು ಮೀಸಲಾತಿ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ 75 ವರ್ಷ ಕಳೆದ್ರೂ ಕೂಡ ನಾವು ಇವತ್ತು ಗುಡ್ಸಲ್ಲಿ ವಾಸ ಮಾಡ್ತಿದ್ದೀವಿ. ಇವತ್ತು ವಿದ್ಯಾಭ್ಯಾಸ ತಗೊಳಕ್ಕಾಗ್ತಿಲ್ಲ, ಇವತ್ತು ಒಂದು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾದರೆ ಬಹುಶಃ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದ್ದು 10 ವರ್ಷ ನನಗೆ ಮೀಸಲಾತಿ ಕೊಡಿ ಅಂತ ಹೇಳ್ತಿದ್ರು. ಸೊ ಆದರೆ ಇವತ್ತೇನಾಗಿದೆ, 75 ವರ್ಷ ಕಳೆದ್ರೂ ಕೂಡ ನಾವೆಲ್ಲ ಒಂದು ಕಡೆ ಇವತ್ತು ಒಂದು ಗುಡ್ಸು ಮನೇಲಿ ವಾಸ ಮಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ನೋಡ್ತಿದ್ದೀವಿ. ಇವತ್ತು ಹಳ್ಳಿನಲ್ಲಿ ಬಹುತೇಕ ಭಾಗದಲ್ಲಿ. ಹಾಗಾದರೆ ಅಭಿವೃದ್ಧಿ 75 ವರ್ಷಗಳ ಕಾಲ ಯಾಕೆ ತಗೊಳ್ತು ಅನ್ನೋದನ್ನು ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇದಕ್ಕೆಲ್ಲವೂ ಕೂಡ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದ್ಬಿಟ್ಟು ನೇರವಾಗಿ ಹೇಳಲಿಕ್ಕೆ ಇವತ್ತು ಬಯಸ್ತಾ. ಯಾಕಂದರೆ ಇಷ್ಟು ವರ್ಷದ ಕಾಲ ಆಳ್ವಿಕೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಬಹುತೇಕ ಹೆಚ್ಚಿನ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಆಳ್ವಿಕೆ ಮಾಡ್ಕೊಂಡು ಬಂದಿರ್ತದೆ. ಹಾಗಾದರೆ ಈ ಮೀಸಲಾತಿಗೆ ಎಲ್ಲಿ ಬೆಲೆ ಇದೆ ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಎಲ್ಲೂ ಕೂಡ ನಾವು ಅಭಿವೃದ್ಧಿ ಅನ್ನೋದನ್ನು ಕಾಣ್ತಾ ಇಲ್ಲ. ಈಗಲೂ ಕೂಡ ಉಳ್ಳವರು ಉಳ್ಳಂಗೆ ಇದ್ದಾರೆ, ಇಲ್ದಿರ್ತಕ್ಕಂಥವ್ರು ಇಲ್ದಂಗೆ ಇದ್ದಾರೆ. ಹೀಗಾಗಿ ನಾವು ಯಾಕೆ ಇವತ್ತು ಇನ್ನೂ ಎಷ್ಟು ವರ್ಷದ ಕಾಲ ನಮಗೆ ಇದು ತಗೊಳ್ಬೇಕಾಗತ್ತೆ ಅನ್ನೋದನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಪ್ರಶ್ನೆ ಮಾಡ್ತಾ, ಇನ್ನೂ ಎಷ್ಟು ದಿನಗಳ ಕಾಲ ಈ ಪಕ್ಷ ನಮ್ಮ ಒಂದು ಸಮುದಾಯಗಳಿಗೆ ವಂಚನೆ ಮತ್ತು ಮೋಸ ಮಾಡಲಿಕ್ಕೆ ಹೊರಡ್ತದೆ ಅನ್ನೋದನ್ನು ಇವತ್ತು ನಾನು ಕೇಳಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಅಂಥ ಇಡೀ ಪ್ರಪಂಚದ ಸಂವಿಧಾನವನ್ನು ಅಪ್ಕೊಳ್ಳುವಂಥ ಒಂದು ಶ್ರೇಷ್ಠವಾದ ನಮಗೆ ಒಂದು ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಕನಿಷ್ಠ ಅವರಿಗೆ ಒಂದು 6 ಅಡಿ 3 ಅಡಿ ಜಾಗ ಕೊಡ್ತಿರ್ತಕ್ಕಂಥದ್ದು ಅವತ್ತು ಎಷ್ಟು ವಿಪರ್ಯಾಸ ಅನ್ನೋದು ಇವತ್ತು ನಮಗೆಲ್ಲವೂ ಗೊತ್ತಿದೆ. ಇಡೀ ಜಗಜ್ಜಾಗಿರ ಕನಿಷ್ಠ ಅವ್ರನ್ನ ಅವರ ಶವನ ಸಾಗಾಣಿಕೆ ಮಾಡಲಿಕ್ಕೆ ಒಂದು ಫ್ಲೈಟ್ ಚಾರ್ಜಸ್ ಕೂಡ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ದುಡ್ಡಿಲಿಲ್ಲ ಅಂತ ನಾನು ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಬಹುಶಃ. ಹೀಗಾಗಿ ಈಗ ಯಾವ ಒಂದು ಮುಖವನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ನ ಹೆಸರು ತಿಳ್ಕೊತಾರೆ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ, ಬರೀ ಮಾತಾಡಲಿಕ್ಕೆ ಅಷ್ಟೇ ಸೀಮಿತನ ಅಂತ ಇವತ್ತು ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಕೂಡ ಇವತ್ತು ತನ್ನ ಸಂವಿಧಾನ ಸಾಕಷ್ಟು ಅವರ ವಿಚಾರಧಾರೆಗಳನ್ನು ಬೇರೆ ದಿಕ್ಕನ್ನು ತಪ್ಪಿಸಿ ಅವರು ಅಧಿಕಾರ ತಗೊಳ್ಳುವಂಥ ನಿಟ್ಟಿನಲ್ಲಿ ಅಷ್ಟೇ ಅಂಬೇಡ್ಕರ್ ಅವರು ಬೇಕಾಗಿತ್ತು ಅವರಿಗೆ ಅನ್ನೋದನ್ನ ಪ್ರಶ್ನೆ ಮಾಡಿ. ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕನಿಷ್ಠ ಅವರು ಸತ್ತಾಗೂ ಬದುಕಿದ್ದಾಗಂತೂ ಗೌರವ ನಡ್ಕೊಂಡಿಲ್ಲ, ಕನಿಷ್ಠ ಸತ್ತಾಗಾದರೂ ಅವ್ರಿಗೆ ಗೌರವ ಅಂತ ಕೊಡುವಂಥದ್ದು ಅದನ್ನೂ ಮಾಡಲಿಲ್ಲ. ಅವ್ರಿಗೆ ಯಾವ ನೈತಿಕತೆ ಇದೆ ಅನ್ನೋದನ್ನು ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತಗೊಂಡು ಬರೀ ಆ ಸಮುದಾಯದ ಸಮುದಾಯಗಳಿಗೆ ಭಾಳಷ್ಟು ವಂಚನೆ ಮತ್ತು ಮೋಸ ಮಾಡ್ತಕ್ಕಂಥದ್ದು ಇವತ್ತು ಇನ್ನೂ ಎಷ್ಟು ವರ್ಷ ನಾನು ನೋಡಬೇಕಾಗಿದೆ ಅನ್ನೋದು ನಾನು ಪ್ರಶ್ನೆ ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತು ಈ BJP ಮತ್ತು JDS ಪಕ್ಷದ ಅಭ್ಯರ್ಥಿಗೆ ಯಾಕೆ ಮತ ಹಾಕಬೇಕು ಅನ್ನೋದಕ್ಕೆ ನಾನು ಇನ್ನೊಂದು ಹೇಳಿ ಬಯಸ್ತೇನೆ. ಇವತ್ತು ಮೋದಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಚಪೀಠ ಅನ್ನೋದನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ. ಆದರೆ ಅವ್ರಿಗಿರ್ತಕ್ಕಂಥ ಕಾಳಜಿ, ಅವರು ವಿನಾಕಾರಣ ಕಾಂಗ್ರೆಸ್ ಪಕ್ಷ 70 ವರ್ಷದಿಂದ ಒಂದು ಆರೋಪ ಮಾಡ್ಕೊಂಡ್ಬರ್ತಾ ಇದೆ BJP ಒಂದು ಕೋಮುವಾದಿ ಪಕ್ಷ. ಹಾಗೆ ಯಾಕೆ ಕೋಮುವಾದಿ ಪಕ್ಷ ಅಂತ ಎಲ್ಲೂ ಕೂಡ BJP ಸರ್ಟಿಫಿಕೇಟ್ ತೊಗೊಂಡಿಲ್ಲ. ಅದನ್ನು ಇಷ್ಟು ವರ್ಷ ಕಾಲ ಅವ್ರ ಮೇಲೆ ಗೂಬೆ ಕೂರಿಸುವಂಥದ್ದು ಮಾಡಿ ಅವರು ಬೆಳೆದು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಬಣ್ಣನ ಕಟ್ಟಿ ಇವತ್ತು ಅಧಿಕಾರವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಮೊನ್ನೆ ಕೂಡ ಮೋದಿಯವರು ಸ್ಪಷ್ಟಗೊಳಿಸಿದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಕೆಲವೊಬ್ಬರು ಹೇಳಿಕೆಗಳು ಸತ್ಯ ಆ ಪಕ್ಷದಲ್ಲಿ ಇರ್ಬೋದು ಬಹುಶಃ. ಆದರೆ ಅದಕ್ಕೆ ತಕ್ಕಂತೆ ಅವರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಂಡಿದ್ದಾರೆ. ಮೋದಿ ಕೂಡ ಮೊನ್ನೆ ಸ್ಪಷ್ಟಗೊಳಿಸಿದರೆ ಇವತ್ತು ಯಾವುದೇ ರೀತಿ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಕೂಡ ಅದರ ಅಡಿಯಲ್ಲಿ ನಾವು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದು ಸತ್ಯಕ್ಕೆ ದೂರವಾದ ಮಾತು ಅನ್ನೋದನ್ನು ಅವರೇ ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಮಾತನ್ನು ಹೇಳ್ತಾ ಇನ್ನು ಕಾಂಗ್ರೆಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ನಾವ್ಯಾರು ಕೂಡ ಬುದ್ಧಿವಂತರು, ಅವರ ಒಂದು ಕಾಲ ಪಾದಕ್ಕೂ ನಾವ್ಯಾರು ಸಮಾನವಲ್ಲ ಅಂತ ಹೇಳ್ತಾ ಇವತ್ತು ಅವರೇ ಹೇಳ್ತಿರ್ತಕ್ಕಂಥ ಒಂದು ಮಾತನ್ನು ನಾವೆಲ್ಲ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತೀವಿ. ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ನಾವು ಸೌಲಭ್ಯ ತಗೊಳ್ತೀವಿ, ಅವ್ರು ಮಾಡ್ತಕ್ಕಂಥ ಎಲ್ಲ ಸಿದ್ಧಾಂತಗಳನ್ನ ನಾವು ಪಾಲನೆ ಮಾಡ್ತೀವಿ. ಆದರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ಸು ಇದು ಉರಿಯುವ ಮನೆ, ಇಲ್ಲಿ ನನ್ನ ಸಮುದಾಯದವರು ನೀವು ಸುಟ್ಟು ಹೋಗ್ತೀರಾ ಅನ್ನೋದನ್ನು ಅವರೇ ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಹೀಗಿದ್ರೂ ಕೂಡ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಈ ಸಮುದಾಯಗಳು ಇವತ್ತಿಗೂ ಅವರ ಮಾತನ್ನು ಧಿಕ್ಕರಿಸಿ ಮತ್ತೆ ಕಾಂಗ್ರೆಸ್ಗೆ ವೋಟ್ ಮಾಡೋಂಥದ್ದು ಇದು ಯಾವ ರೀತಿ ಒಂದು
ಅದು ಸ್ವಾಭಿಮಾನ ಅಂತ ಹೇಳಲಿಕ್ಕೆ ಆಗ್ತದ? ಇವತ್ತು ಯಾಕೆ ನಮ್ಮ ಸಮುದಾಯಗಳು ಇನ್ನೂ ಎಚ್ಚೆತ್ಕೊಳ್ತಾ ಇದೆ? ಇನ್ನೂ ಅಪ್ಪನ ಹಾಕಿದ ಆಲ್ದು ಮರ ಅಂತ ನಮ್ಮ ಹಳ್ಳಿ ಭಾಷೆ ಹೇಳ್ತಾರೆ. ಇದು ಕೂಡ ಹಂಗೆ. ಈ ಕಾಂಗ್ರೆಸ್ ಪಕ್ಷ ಏನಂತಂದರೆ ಇವತ್ತು ಯಾರೋ ಅಪ್ಪನ ಹಾಕಿದ ಆಲ್ದು ಮರದಲ್ಲಿ ಅವ್ರು ಇನ್ನೂ ವಾಸ ಮಾಡ್ಕೊಂಡಿರ್ಬೇಕು ಅನ್ನೋದನ್ನು ಇವತ್ತು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯತೀನಿ. ಪಂಗಡದ ನಿಜವಾಗ್ಲೂ ಆ ಒಂದು ಮೀಸಲಾತಿ ತಗೊಂಡಿರ್ತಕ್ಕಂಥ ಈಗ ಬದುಕಾಗ್ತಕ್ಕಂಥ ಆ ಸಮುದಾಯ ನಾವೆಲ್ಲ ಏನಿದ್ದೀವಿ ನಾವು ಒಳಗೊಂಡಂತೆ ದಯವಿಟ್ಟು ಈ ಇತಿಹಾಸವನ್ನು ತಿಳ್ಕೊಳ್ಳಿ. ಇಷ್ಟು ವರ್ಷ ಮಾಡಿರ್ತಕ್ಕಂಥ ಒಂದು ಮೋಸ ಮತ್ತು ವಂಚನೆಗೆ ನಾವು ಯಾರೂ ಬಲಿಯಾಗೋದು ಬೇಡ. ಇನ್ನು ಮುಂದಾದರೂ ನಾವು ಅದನ್ನು ಎಚ್ಚೆತ್ತುಕೊಂಡು ಒಳ್ಳೆ ರೀತಿಯಲ್ಲಿ ರಾಜಕೀಯವಾಗಿ ಇವತ್ತು ಬೆಂಬಲ ಇದು BJP ಮತ್ತು JDS ಬೆಂಬಲಿತ ಅಭ್ಯರ್ಥಿಗೆ ನಾವು ಮತ ಹಾಕಿ ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ಮನೆ ಶಾಸಕರಿದ್ದಾರೆ ನಮಗೆ, ಜೊತೆಗೆ ಈಗ ಹೊಸದಾಗಿ ಮತ್ತೆ ನಮ್ಮ ಸಂಸದರು ಒಂದು ಮಲ್ಲೇಶ್ ಬಾಬುನ ಏನಾದರೂ ಆಯ್ಕೆ ಮಾಡೋದಾದರೆ ಇಬ್ಬರಿಂದಲೂ ಕೂಡ ಈಗ ಬಹಳಷ್ಟು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಕಾಣಬಹುದಾಗಿದ್ದು ಅಂತಂದ್ಬಿಟ್ಟು ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ 275ನೇ ವಿಧಿಯಲ್ಲಿ ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನರ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಏನು ಸವಲತ್ತನ್ನು ಒದಗಿಸ್ಕೊಡ್ಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ವಿಭಾಗ ಆಗಿ ಬರ್ತಕ್ಕಂಥದ್ದೇನೇ ಸಮಾಜ ಕಲ್ಯಾಣ ಇಲಾಖೆಗೆ ಫಂಡ್ಸ್ ಬರ್ತದೆ. ಕರ್ನಾಟಕ ರಾಜ್ಯ ಬಡ್ಜೆಟ್ ಮಂಡನೆ ಆಗುವಂಥ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ 18,000 ಕೋಟಿ ನಿಗದಿ ಮಾಡಿದ್ದೀವಿ ಅಂತ ಬೇರೆ ಪುಸ್ತಕದಲ್ಲಿ ಓದೋದಕ್ಕೆ ಮುಂದಾಗಿ ಓದ್ತಾರೆ. ಮತ್ತು ಇನ್ನೇನು ಮತ್ತೆ ಫೆಬ್ರವರಿ ಮಾರ್ಚ್ಗೆ ಬಡ್ಜೆಟ್ ಮೀಟಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂದಿದ ತಕ್ಷಣ ಅದರಲ್ಲಿ 2-3 ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಖರ್ಚು ಮಾಡಿ ಉಳಿದಿದ್ದು ಕ್ಯಾಬಿನೆಟ್ ಡಿಸಿಷನ್ ಮಾಡಿಕೊಂಡು ಮತ್ತೆ ಆ ಫಂಡ್ಸನ್ನು ವಾಪಸ್ ತಗೊಂಡು PWD RDPR ಇಂಥ ಇಲಾಖೆಗಳಿಗೆ ಬದಲಾವಣೆ ಮಾಡಿಕೊಂಡು ಯಾವುದರಲ್ಲಿ ಸರ್ಕಾರಕ್ಕೆ ಹೆಚ್ಚು ಒತ್ತು ಸಿಗುತ್ತೆ ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು. ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಬೇರೆ ಮೂತಿಗೆ ತುಪ್ಪ ಸವರುವಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರಿಗೆ ಗೊತ್ತಿರ್ತಕ್ಕಂಥ ಒಂದು ವಿದ್ಯೆ. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಮುಖೇನ ಒಂದು ವಿಷಯನ ಮಂಡನೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಪೂರಕವಾಗಿ ಸರ್ಕಾರ ಒಂದು ಶ್ವೇತಪತ್ರ ಹೊರಗಡೆ ತರಲಿ. ಪರಿಶಿಷ್ಟ ಜಾತಿಗೆ ನಾವು ಇಷ್ಟೇ ಖರ್ಚು ಮಾಡಿದ್ದೀವಿ, ಬಡ್ಜೆಟಲ್ಲಿ ನಿಗದಿ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ, ಇಲ್ಲ ಇಷ್ಟೇ ಖರ್ಚು ಮಾಡಿದ್ದೀವಿ ಅಂತ ಹೇಳುವಂಥ ಧೈರ್ಯ ನಿಜವಾಗ್ಲೂ ಕರ್ನಾಟಕ ಸರ್ಕಾರಕ್ಕೆ ಇಲ್ಲ. ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಈಗೇನು ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ರಾಜ್ಯಪತ್ರಗಳಲ್ಲಿ ಮಾಡಿಸ್ಬಿಡ್ತಾರೆ ಈಗ ಅರ್ಜಿ ಹಾಕ್ಕೊಳ್ಬೇಕು ಅಂತ. ಗಂಗಾ ಕಲ್ಯಾಣ ಯೋಜನೆಗೆ 2,500 ಅರ್ಜಿ ಇದ್ದಾವೆ. ಈಗ ಎಲ್ಲ 4-5 ನಿಗಮಗಳಿಂದ ಕೂಡ 3, 4, 2 ಈ ಥರ ಕೊಡ್ತಾರೆ. ಏನು ಅಭಿವೃದ್ಧಿ ಆಗ್ತೀವಿ ಇದರಿಂದ ಅಂತಕ್ಕಂಥದ್ದನ್ನು ತಮ್ಮ ಮುಖೇನ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೇನೆ ಗೌರವಾನ್ವಿತ ಶಾಸಕರಾದಂಥ BN ರವಿಕುಮಾರ್ ಅವರು ಈ ವೇದಿಕೆ ಮೇಲೆ ಇರ್ತಕ್ಕಂಥವರು, ಮುಂದೆ ಕೂತಿರ್ತಕ್ಕಂಥ ಹಲವಾರು ನಮ್ಮ ಆತ್ಮೀಯರು ಅಂಬೇಡ್ಕರ್ ಭವನ ಆಗಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 20 ವರ್ಷಗಳಿಂದ ಡಿಮ್ಯಾಂಡ್ ಇಟ್ಟು ಹೋರಾಟಗಳು ಮಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಯಾವೊಬ್ಬ ಚುನಾಯಿತ ಪ್ರತಿನಿಧಿ ಕೂಡ ಅದಕ್ಕೆ ಮುತುವರ್ಜಿ ಕೊಡಲಿಲ್ಲ. ಅಂಥ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ BN ರವಿಕುಮಾರ್ ಅವರು 4.5 ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿ ಇನ್ನೇನು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕು. ಸೈಟ್ ಮಂಜೂರಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಶಿಡ್ಲಘಟ್ಟ ಪಟ್ಟಣದ ಹೃದಯ ಸ್ಥಳದಲ್ಲಿ ಇವತ್ತು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒತ್ತು ಏನಿದೆ ಇದನ್ನು ಮನಗಂಡಾಗ ನಿಜವಾಗಲೂ ಈ ಸಮುದಾಯಗಳ ಅಭಿವೃದ್ಧಿಗೆ ಅವರಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅಂತಕ್ಕಂಥ ವಿಷಯನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಪ್ರಮುಖವಾದಂಥ ವಿಷಯಗಳನ್ನು ಮನಗಂಡು ಈ ಸಮುದಾಯಗಳ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರ ನಾಯಕತ್ವಕ್ಕೆ ಬೆಂಬಲ ಸೂಚಿಸ್ತಾ ಏನು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಮಿತ್ರ ಪಕ್ಷಗಳ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿದ್ದಾರೆ, ಅವರನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗೋದಕ್ಕೆ ನಾವು ತಮ್ಮ ಮುಖೇನ ಮಲ್ಲೇಶ್ ಬಾಬು ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡ್ತಾ ಈ ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ST ಪಂಗಡದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೆ
ಬೆಂಬಲಿಸಿ ಈ ದೇಶದ ಅಭಿವೃದ್ಧಿಗೆ ಮೋದಿಯವರನ್ನ 3ನೇ ಬಾರಿ ಪ್ರಧಾನಿ ಮಾಡಬೇಕು ಅಂತ ಏನಿವತ್ತು ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ಹಣತೊಟ್ಟು 26ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಹೆಚ್ಚಿನ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳು ಕೊಡಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಯಾವ ಥರ ಅಪಮಾನ ಮಾಡಿದ್ರು, ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಶಾಸಕರು ಯಾವ ಥರ ಅಭಿವೃದ್ಧಿ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಈಗ ಪ್ರಸ್ತಾಪ ಮಾಡಿ ಬಹುಶಃ ಇದೊಂದು ನಾವು ತಿಳ್ಕೊಂಡ್ರೆ ಸಾಕು. ಏನಿವತ್ತು ಅಂಬೇಡ್ಕರ್ ಅವರ ಅವಮಾನ ಮಾಡಿರುವಂಥದ್ದು, ಆಮೇಲೆ ST ಗ್ರ್ಯಾಂಟ್ನ ಬೇರೆದಕ್ಕೆ ಉಪಯೋಗಿಸಿರೋದು ಈ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿ, ಆಮೇಲೆ ಸುಮಾರು 96 ಬಾರಿ ತಿದ್ದುಪಡಿಗಳು ಮಾಡಿ, ಆಮೇಲೆ ನೀರಾವರಿಗೆ ಈ ಕೊಳಚೆ ನೀರು ತಂದು ನಮಗೆ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಹಾಳು ಮಾಡಿದ್ದಾರೆ. HN ವ್ಯಾಲಿ ಮತ್ತು KC ವ್ಯಾಲಿ. ಇವತ್ತು ಮೊನ್ನೆ ತಾನೇ ಮೋದಿಜಿಯವರು ಬಂದಾಗ ನಮ್ಮ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ನೀರಾವರಿ ಬಗ್ಗೆ ಮನವರಿಕೆ ಮಾಡಿಕೊಂಡಾಗ ಖಂಡಿತ ಈ ಸಾರಿ ಕೃಷ್ಣ ಮೇಲ್ದಂಡೆ, ಆಮೇಲೆ ಈ ಕಡೆ ಯಾವುದು KC ಎತ್ತಿನಹೊಳೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಪ್ರಧಾನಿಗಳು. ಏನೋ ಇವತ್ತು ಹೆಚ್ಚಿನ ಕಳಕಳಿ ಅಂದರೆ ಮಾಜಿ ಪ್ರಧಾನಿಗಳನ್ನ ದೇವೇಗೌಡರು ನೀರಾವರಿ ಬಗ್ಗೆ, ಆಮೇಲೆ ಈ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ನಾವು ತಿಳ್ಕೋಬೇಕಾಗ್ತದೆ. ಪ್ರಧಾನಿಗಳು ಏನು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮುಸ್ಲಿಂ ಸಮುದಾಯಕ್ಕೆ 4% ರಿಸರ್ವೇಷನ್ ಕೊಟ್ಟರು. ಆಮೇಲೆ ವಾಲ್ಮೀಕಿ ಸಮಾಜವನ್ನು ST ಸೇರ್ಪಡೆ ಮಾಡಿ ಪರಿಶಿಷ್ಟ ಪಂಗಡ ಮಾಡಿ, ಈ ಥರ ಬಹಳಷ್ಟು ಅವರು ಏನು ಯಾವ ಥರ ನಮ್ಮ ಕೆಳಮಟ್ಟ ಸಮುದಾಯಗಳನ್ನು ಯಾವ ಥರ ಅವರು ನೋಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಸಾಕು. ಅದರಂತೆ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ 25,000 ಕೋಟಿ ರೈತರು ಸಾಲ ಮಾಡಿದ್ದಾರೆ. ಈ ಥರ ಹೇಳ್ತಾ ಹೋದರೆ ಬಹಳಷ್ಟು ಅಭಿವೃದ್ಧಿ. ಏನು ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಸುಮ್ಮನೆ ಬಾಯಿ ಮಾತಲ್ಲಿ ಇದು ಗ್ಯಾರಂಟಿಗಳು ಅಂತ ಹೇಳ್ತಾರೆ ಹೊರತು, ಆ ಗ್ಯಾರಂಟಿಗಳು ಮಾಡಬೇಕಾದ್ರೆ ಆ ಎಣ್ಣೆನ ಬೇರೆ ಕಡೆ ಹೊರೆ ಹಾಕಿ ಅದು ತಂದು ಗ್ಯಾರಂಟಿಗಳು ಮಾಡ್ತಾ ಇದ್ದಾರೆ. ಅದು ಸರಿಯಾಗಿ ತರ್ತಾ ಇದೆ. ಈ ಥರ ಕಾಂಗ್ರೆಸ್ ಸರ್ಕಾರ ಬೇಕು, ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೇಕು ಅನ್ನೋದು ನಾವು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಎಲ್ಲ ಮುಖಂಡರು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಅವರಿಗೆ ಹೆಚ್ಚಿನ ಬಹುಮತವನ್ನು ಗಳಿಸಬೇಕಾಗ್ತದೆ. ಮತ್ತೊಂದು ವಿಷಯ ಬಂದಾಗ ಈ ಶಾಸಕರ ಬಗ್ಗೆ ಬಂದಾಗ ಏನು ಕೇವಲ 11 ತಿಂಗಳಲ್ಲಿ ಸುಮಾರು ಒಳಚರಂಡಿಗೆ 80 ಕೋಟಿ ಬೇರೆ ಸರ್ಕಾರ ಇದ್ದರೂ ಸಹ 80 ಕೋಟಿಯನ್ನು ತಂದು ವಂಚನೆ ಮಾಡೋಕ್ಕೆ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಆಮೇಲೆ ರೇಷ್ಮೆ ಇವ್ರು ಹೇಳ್ತಾರೆ, ನಿನ್ನೆ ತಾನೇ ನಮ್ಮ ಸಿದ್ದರಾಮಣ್ಣವ್ರು ಬಂದಾಗ ಹೇಳಿದ್ರು ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ರೇಷ್ಮೆ ಇದಕ್ಕೆ ಅಂತ. ಅದಲ್ಲ ಬೊಮ್ಮಾಯಿ ಅವರಿದ್ದಾಗ ರೇಷ್ಮೆ ಹೈಟೆಕ್ ಮಾರ್ಕೆಟ್ಗೆ ಏನು ರಿಸರ್ವೇಷನ್ ಇಟ್ಟಿದ್ರು, ಅದನ್ನು ಇವತ್ತು ಜಾಗ ಇರಲಿಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಸುಮಾರು 30 ವರ್ಷದಿಂದ 30-40 ವರ್ಷದ ಆಡಳಿತ ನಡೆಸ್ತಾ ಇದೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ. ಆದರೆ ಒಂದು ಮಾರುಕಟ್ಟೆಗೆ ಜಾಗನ ಗುರುತಿಸೋಕ್ಕಾಗಲಿಲ್ಲ. ಅದನ್ನು ಇವತ್ತು ನಮ್ಮ BN ರವಿಕುಮಾರ್ ಶಾಸಕರ ತಕ್ಷಣ ನಮ್ಮ ರೈತರನ್ನ ಮನವೊಲಿಸಿ ಸುಮಾರು 15 ಎಕರೆನ ರಿಸರ್ವೇಷನ್ ಮಾಡಿಸಿ ಇವತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದನ್ನು ಕೂಡ ಮಾಡೋಕ್ಕಿದೆ. ಆದರೂ ಸಹ ಮೊನ್ನೆ ಪ್ರಧಾನಿಗಳು ಬಂದಾಗ ಚಿಕ್ಕಬಳ್ಳಾಪುರ ಬಂದಾಗ ಶಿಡ್ಲಘಟ್ಟನ್ನು ಪ್ರಸ್ತಾಪ ಮಾಡ್ತೀವಿ, ರೇಷ್ಮೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ರೇಷ್ಮೆಗೆ ಹೆಚ್ಚು ಒತ್ತು ಕೊಡ್ತೀವಿ, ಕೋಲಾರಕ್ಕೆ ಮಾರ್ಕೆಟ್ಗೆ ಒತ್ತು ಕೊಡ್ತೀವಿ ಅಂತ ಕೂಡ ಹೇಳಿದೆ. ಇದನ್ನು ಯಾಕಂದರೆ ಇದೆಲ್ಲ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವರಿಗೆ ಮನವಿ ಮಾಡಿದಾಗ ಅದನ್ನು ಸಭೆಯಲ್ಲಿ ಒಪ್ಪಿಕೊಂಡು ಹೋಗಿದ್ದಾರೆ. ಈಗ ಅದರಿಂದ ಇವತ್ತು NDA ಅಭ್ಯರ್ಥಿನ ನಾವು ಗೆಲ್ಲಿಸಲೇಬೇಕಾಗ್ತದೆ. ಅದರಿಂದ ಏನು ನಾವು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಏನಿದ್ದಾರೆ ಅವರು ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಏನು ಆ ಅಭ್ಯರ್ಥಿಗೆ ಗೆಲ್ಲಿಸಬೇಕು. ಅದರ ಜೊತೆಗೆ ನಮ್ಮ ಶಾಸಕರು, ಯಾಕಂದರೆ 40 ವರ್ಷದಿಂದ ಶಿಡ್ಲಘಟ್ಟ ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತು. ಒಂದು
ಅಂಬೇಡ್ಕರ್ ಭವನ ಮಾಡೋಕ್ಕಾಗಿಲ್ಲ, ಜಾಗನೂ ಗುಡಿಸೋಕ್ಕಾಗಿಲ್ಲ ಅಂಥದ್ದನ್ನು ಕೇವಲ 11 ತಿಂಗಳಲ್ಲಿ ನಮ್ಮ ಶಾಸಕರಾದ ಬಂದಿಯನ್ ರವಿಕುಮಾರ್ ಅವರು ಅಂಬೇಡ್ಕರ್ ಭವನಕ್ಕೆ 4.5 ಕೋಟಿ ರಿಸರ್ವೇಷನ್ ಇತ್ತು. ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದನ್ನೆಲ್ಲ ನಾವೇನು ಕಾರ್ಯಕರ್ತರು ಮತ್ತು SC ಪಂಗಡದ ಎಲ್ಲ ಮುಖಂಡರಿದ್ದಾರೆ, ಇವ್ರನ್ನ ಕಾಂಗ್ರೆಸ್ ಪಕ್ಷ ದಾರಿ ತಪ್ಪಿಸ್ತಾ ಇದ್ದಾರೆ. ಅದನ್ನು ಈ ಅಭಿವೃದ್ಧಿ ಮನಗೊಂಡು ಈ NDA ಅಭ್ಯರ್ಥಿನ ಗೆಲ್ಲಿಸಬೇಕು. ಹೆಚ್ಚಿನ ಈ ಕ್ಷೇತ್ರದಲ್ಲಿ ಸುಮಾರು 50,000 ಮತಗಳನ್ನು ಬಹುಮತವನ್ನು ಕೊಟ್ಟು ಏನು NDA ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮನವರಿಕೆ ಮಾಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿ